ಜಗಜ್ಯೋತಿ ಬಸವೇಶ್ವರ ಮಹಾರಾಜ್ ಕಿ. ಜೋರಾಗಿ ಅನ್ನಬೇಕೆಲ್ಲರೂ ಒಂದೇ ಧ್ವನಿಯಿಂದ. ಜಗಜ್ಯೋತಿ ಬಸವೇಶ್ವರ ಮಹಾರಾಜ್ ಕಿ. ಶಿವಕುಮಾರ ಮಹಾಸ್ವಾಮೀಜಿ ಕಿ. ಸಿದ್ಧಲಿಂಗ ಮಹಾಸ್ವಾಮೀಜಿ ಕಿ. ಶಿವಸಿದ್ದೇಶ್ವರ ಮಹಾಸ್ವಾಮೀಜಿ ಕಿ. ಸುತ್ತೂರು ಶಿವರಾತ್ರಿ ದೇಶಿ ಕೇಂದ್ರ ಸ್ವಾಮೀಜಿ ಕಿ. ಮುಂಡರಗಿ ಅನ್ನದಾನೇಶ್ವರ ಸ್ವಾಮಿ ಮಹಾರಾಜ್ ಕಿ. ಅನ್ನದೇ ಇದ್ದವರು ಮಹಾರಾಜ್ ಕಿ. ಶ್ರೀ ಮದಮಲ ಜ್ಞಾನ ಭಕ್ತಿ ಪ್ರೇಮ ವೇದ ಪುರಾಣ ಶಾಸ್ತ್ರಸ್ತೋಮನುತನತ ಚಾರುಚರಣಾಂಭೋಜಗನ ಮಹಿಮಾಂ ನಾಮರೂಪ ಕ್ರಿಯಾಕಲಾಪ ವಿರಾಮನನುಪಮ ದಿವ್ಯ ತೇಜೋ ವ್ಯೋಮಮೂರ್ತಿ ಗುರುಗುಹೇಶ್ವರಲಿಂಗ ಶರಣಾರ್ಥಿ. ಕಾಯದೊಳು ಗುರುಲಿಂಗ ಜಂಗಮದಾಯತವನರಿಯಲ್ಕೆ ಸುಲಭೋಪಾಯದಿಂದಿದರಿಟ್ಟು ಬಾಯ ಸ್ಥಳಕ್ಕೆ ಕುರುವಾಗಿ ದಾಯದೋರಿ ಸಮಸ್ತ ಭಕ್ತನಿ ಕಾಯವನ್ನು ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಗೋಮುಖ ವ್ಯಾಘ್ರಂಗಳಂದದ ಕಾಮ ಮೊದಲಾದ ಕೆಳ ವಿಷಯ ಸ್ತೋಮವನ್ನು ಮುರಿದಿಕ್ಕಿ ಮುಂಬರಿದ ಅಂತರಂಗದಲ್ಲಿ ಆಮ ಶಿವಲಿಂಗ ಸಂಘಪ್ರೇಮಿಯಾಗಿ ಶಿವೈಕ್ಯ ಪದವನ್ನು ನೇಮಿಸಿದ ಮಾದೇವಿ ಅಕ್ಕಗೆ ಶರಣು ಶರಣಾರ್ಥಿ. ಸದಾವಕಾಲ ಸ್ಮರಣೀಯರಾದ ಬಸವಾದಿ ಶರಣಶರಣೆಯರನ್ನು ಪ್ರಾತಸ್ಮರಣೀಯರಾದ ಲಿಂಗೈಕ್ಯ ಶಿವಕುಮಾರ ಮಹಾಸ್ವಾಮಿಗಳವರನ್ನು ಸ್ಮರಿಸಿ ಸಮಾರಂಭದ ನೇತೃತ್ವವನ್ನು ವಹಿಸಿರುವಂಥ ಪರಮ ಪೂಜ್ಯ ಮನ್ನಿರಂಜನ ಪ್ರಣವ ಸ್ವರೂಪಿ ಸಿದ್ಧಲಿಂಗ ಮಹಾಸ್ವಾಮಿಗಳವರಲ್ಲಿ ಸಮಾರಂಭದ ಪಾವನ ಸಾನ್ನಿಧ್ಯವನ್ನು ವಹಿಸಿರುವಂತಹ ಸುತ್ತೂರು ಸಂಸ್ಥಾನ ಮಠಾಧ್ಯಕ್ಷರಾಗಿರುವಂತಹ ಪೂಜ್ಯಪಾದರಾದ ಜಗದ್ಗುರು ಶಿವರಾತ್ರಿ ದೇಶಿ ಕೇಂದ್ರ ಮಹಾಸ್ವಾಮಿಗಳವರಲ್ಲಿ ಸಮಾರಂಭದಲ್ಲಿ ಸಮ್ಮುಖವನ್ನು ವಹಿಸಿರುವಂಥ ಮುಂಡರಗಿಯ ಅನ್ನದಾನೇಶ್ವರ ಮಠದ ಡಾಕ್ಟರ್ ಜಗದ್ಗುರು ಅನ್ನದಾನೇಶ್ವರ ಮಹಾಸ್ವಾಮಿಗಳವರಲ್ಲಿ ಲಿಂಗನಾಯಕನಹಳ್ಳಿಯ ಚನ್ನವೀರ ಮಹಾಸ್ವಾಮಿಗಳವರಲ್ಲಿ ಮಠದ ಉತ್ತರಾಧಿಕಾರಿಯಾಗಿರುವಂಥ ಶಿವಸಿದ್ದೇಶ್ವರ ಮಹಾಸ್ವಾಮಿಗಳವರಲ್ಲಿ ಎಲ್ಲ ಹರಗುರು ಚರಮೂರ್ತಿಗಳಿಗೆ ಅಂತ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಸಮರ್ಪಿಸಿ ಸಭೆಯ ಸಂಚಾಲಕರಾಗಿರುವಂಥ ಸಿ ಸೋಮಶೇಖರವರೇ, ಇಲ್ಲಿ ಸಮ್ಮಿಲಿತರಾಗಿರುವಂಥ ಸಮಸ್ತ ಮಹಾದೈವವೇ, ನೆರೆಹೊರೆಯವರೇ ಹಾಗೂ ಮಾತೆಯರೇ ಮತ್ತು ಸಮಗ್ರ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಶರಣಾರ್ಥಿಗಳು. ಒಂದು ಪ್ರಸಂಗ ಹೇಳ್ತೀನಿ, ಲಕ್ಷ ಕೊಟ್ಟು ಕೇಳ್ರಿ. ಬೆಂಗಳೂರಿನಿಂದ ಮೈಸೂರು ಆಚೆ ಇರುವಂಥ ಸುತ್ತೂರು ಮಠದ ಜಾತ್ರಾ ಮಹೋತ್ಸವಕ್ಕೆ ಒಂದು ಬಸ್ಸು ಹೊರಟು ನಿಂತಿತ್ತು. ಆ ಬಸ್ಸಿನೊಳಗೆ ಸುಮಾರು ಒಂದು 50-60 ಜನಗಳು ತುಂಬಿಕೊಂಡಿದ್ರು. ಭಾಳಷ್ಟು ತಡವಾಗಿ ಬಿಟ್ಟಿತ್ತು, ಅಷ್ಟೇ ವೇಗವಾಗಿ ಹೋಗ್ತಾ ಇತ್ತು ಬಸ್. ಬಸ್ಸು ಹೋಗ್ತಾ ಇದ್ದಂಗನ
ಬಸ್ ಕಂಡಕ್ಟರ್ ಎದ್ದು ನಿಂತು ಸಿಳ್ಳು ಹೊಡೆದು ಬಸ್ಸನ್ನು ಧಕ್ಕಂತ ನಿಲ್ಲಿಸಿ ಹೇಳಿದ್ನಂತ, ಈ ಬಸ್ಸಿನೊಳಗೆ ಯಾರ್ಯಾರು ಜನಿವಾರದವ್ರು ಅದಿರಿ ದಡ 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 ಕೆಳಗಿಳಿರಿ ಅಂದಂತ. ಎಲ್ಲರಿಗೂ ಆಶ್ಚರ್ಯ ಆಯ್ತು. ನನ್ನ ಕೊಳ್ಳಾಗ ಜನಿವಾರ ಐತಿ, ನಿನ್ನ ಕೊಳ್ಳಾಗ ಜನಿವಾರ ಐತಿ ಅಂತ ಹೇಳಿ ಜನಿವಾರ ಮುಟ್ಕೊಂಡು ಬ್ಯಾಗ್ ತಗೊಂಡು ಒಬ್ಬರ ಮೇಲೆ ಒಬ್ಬರು ಬಿದ್ದು ಏನೋ ಅನಾಹುತ ಐತಿ ಅಂತ ಕೆಳಗಿಳಿದ್ರಂತ. ಬಸ್ಸ ಖಾಲಿ ಆಯ್ತು. ಒಂದು 10-15 ಜನ ಉಳ್ಕೊಂಡಿದ್ರು. ಬಸ್ ಕಂಡಕ್ಟರ್ ಕದ ಹಾಕ್ಕೊಂಡ ಬಸ್ಸನ್ನು ಮತ್ತೆ ಸಿಳ್ಳು ಹೊಡೆದು ಬಸ್ ಬಿಡಿಸಿದ. ಬಸ್ ಹೋಗ್ತಾ ಇದ್ದಂಗನ ಆ ಬಸ್ಸಿನೊಳಗೇನು 10-15 ಜನ ಉಳಿದಿದ್ರಲ್ಲ ಅವರು ಕಂಡಕ್ಟರ್ನ ಕೇಳಿದ್ರಂತ, ಅಲ್ಲೋ ಕಂಡಕ್ಟರ್, ಜನಿವಾರದವ್ರು ಯಾರ್ಯಾರದಿರಿ ದಡ ದಡ ಕೆಳಗಿಳಿ ಅಂದುಬಿಟ್ಟು ಜನಿವಾರ ಹಾಕ್ಕೊಂಡವರೆಲ್ಲ ಕೆಳಗಿಳಿದ್ರು, ಮತ್ತು ಇಳಿದವ್ರ ಗತಿಯೋ ತಮ್ಮ ಅಂತ ಕೇಳಿದ್ರಂತ. ಆವಾಗ ಕಂಡಕ್ಟರ್ ಹೇಳಿದ್ನಂತ, ಜನಿವಾರ ಹಾಕ್ಕೊಂಡವ್ರು ಇಳಿ ಅಂತ ಹೇಳಿನೇ ಹೊರತು ಜನಿವಾರದವರು ಇಳಿ ಅಂತ ನಾ ಹೇಳಿಲ್ಲ, ಜನಿವಾರದವರು ಇಳಿ ಅಂತ ನಾ ಹೇಳಿಲ್ಲ. ಜನಿವಾರ ಅನ್ನೋದು ಊರ ಹೆಸರು. ಅವರು ಅರ್ಥಕ್ಕೆ ಅನರ್ಥ ಮಾಡಿಕೊಂಡು ಇಳಿದ್ರೆ ನಾನು ತಪ್ಪಗಾರ ಅಲ್ಲ ಅಂದಂತೆ. ನಡೆದಿತ್ತೋ ಬಿಟ್ಟಿತ್ತೋ ಆ ವಿಷಯ ಬೇರೆ. ಸುಮ್ಮನೆ ನಿಮ್ಮ ಲಕ್ಷ್ಯ ನನ್ನ ಕಡೆ ಬರಲಿ ಅನ್ನೋ ಉದ್ದೇಶಕ್ಕೆ ಹೇಳಿದೆ ಅಷ್ಟೇ. ಇದ್ರ ಮುಂದೆ ಏನು ಹೇಳಬೇಕಾಗಿದೆ ನಿಮಗೆ ಇವತ್ತು ಅಂದರೆ, ಶೂನ್ಯ ಸಿಂಹಾಸನದ ಆಗಿರುವಂಥ ದಿವ್ಯಜ್ಞಾನಿ ಅಲ್ಲಮ ಪ್ರಭು ಒಂದು ವಚನದಲ್ಲಿ ಹೀಗೆ ಹೇಳ್ತಾನೆ, ಮರ್ತ್ಯಲೋಕದ ಮಹಾಮನೆ ಹಾಳಾಗಬಾರೆಂದು ಕರ್ತ ಒಬ್ಬ ಶರಣನ ಈ ಧರೆಗೆ ಅಟ್ಟಿದ. ಆ ಶರಣ ಬಂದು ಕಲ್ಯಾಣದಲ್ಲಿ ನಿಂದು ಕಲ್ಯಾಣವನ್ನೇ ಕೈಲಾಸವನ್ನಾಗಿರಿಸಿದ ಗುಹೇಶ್ವರ. ಪ್ರಭುದೇವರು 12ನೇ ಶತಮಾನದ ಕ್ರಾಂತಿಯ ತಾಣವಾಗಿರುವಂಥ, ಧರ್ಮಕ್ರಾಂತಿಯ ತಾಣವಾಗಿರುವಂಥ ಕಲ್ಯಾಣದ ಅತ್ಯದ್ಭುತವಾಗಿರುವಂಥ ಒಂದು ಇತಿಹಾಸದ ಚಿತ್ರವನ್ನು ಈ ವಚನದಲ್ಲಿ ಹೇಳ್ತಾನೆ. ಮರ್ತ್ಯಲೋಕ ಅರ್ಥಾತ್ ನಾವು ವಾಸಿಸುವಂಥ ಈ ಭೂಮಿ, ಈ ಭೂಮಿಯೊಳಗಿರುವಂಥ ಮನುಷ್ಯರು ಕೆಟ್ಟು ಹಾಳಾಗಬಾರದು ಅಂತ ಹೇಳಿ ಅವರನ್ನು ರಿಪೇರಿ ಮಾಡುವುದಕ್ಕೋಸ್ಕರವಾಗಿಯೇ ಸ್ವತಃ ಭಗವಂತ ತನ್ನ ದೂತನನ್ನಾಗಿ ಬಸವಣ್ಣನನ್ನು ಈ ಧರೆಗೆ ಕಳಿಸಿದ್ನಂತ. ಎಷ್ಟು ಚಂದ ಹೇಳ್ತಾರೆ ನೋಡ್ರಿ ಪ್ರಭುದೇವ್. ಆ ಶರಣ ಬಸವಣ್ಣನ ಹೆಸರಿನಲ್ಲಿ ಬಾಗೇವಾಡಿಯಲ್ಲಿ ಜನಿಸಿ ಸಂಗಮದಲ್ಲಿ ಅಧ್ಯಯನವನ್ನು ಮಾಡಿ ಕಲ್ಯಾಣವನ್ನು ಕಾರ್ಯಕ್ಷೇತ್ರವಾಗಿ ಕರ್ಮಭೂಮಿಯನ್ನಾಗಿ ಮಾಡಿಕೊಂಡು ಅನುಭವ ಮಂಟಪವನ್ನು ಸ್ಥಾಪಿಸಿ 3 ಸಿದ್ಧಾಂತಗಳು, ಕಾಯಕ ಸಿದ್ಧಾಂತ, ದಾಸೋಹ ಸಿದ್ಧಾಂತ, ಅನುಭವ ಸಿದ್ಧಾಂತ, 3 ಸಿದ್ಧಾಂತಗಳ ತನ್ಮೂಲಕ ಚಾಲುಕ್ಯ ರಾಜ್ಯದ ಪ್ರಜೆಗಳಿಗೆ ಅತ್ಯದ್ಭುತವಾಗಿರುವಂಥ ಸಂದೇಶವನ್ನು ಕೊಟ್ಟು ದೊಡ್ಡ ಕ್ರಾಂತಿಯನ್ನು ಮಾಡಿದ ಪುಣ್ಯಪುರುಷ ಬಸವಣ್ಣ. ಅಂಥ ಬಸವಣ್ಣ 10-20 ವರ್ಷಗಳ
ಏನು ಕ್ರಾಂತಿ ಕಾಯಕವನ್ನು ಮಾಡ್ದ, ಬಹುಶಃ ಆ ಕ್ರಾಂತಿಯಿಂದ ಏನಾತು ಚಾಲುಕ್ಯ ರಾಜ್ಯದಲ್ಲಿ ಅಂತ ಕೇಳಿದರೆ, ಬೇಡವರಿಲ್ಲದೆ ಬಡವನಾನಾದೆ ಕೂಡಲ ಸಂಗಮ ದೇವ. ಎಂಥ ಮಾತು! ಚಾಲುಕ್ಯ ರಾಜ್ಯದೊಳಗೆ ಬೇಡವರ ಇಲ್ದಂಗಾತ ಬಸವಣ್ಣನ ಕ್ರಾಂತಿಯಿಂದ ಎಲ್ಲರೂ ಕಾಯಕವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು, ಎಲ್ಲರೂ ಅನುಭವ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು, ಎಲ್ಲರೂ ದಾಸೋಹನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಅಂಥ ಅದ್ಭುತ ಕ್ರಾಂತಿಯ ಜೊತೆಗೆ 10-20 ವರ್ಷಗಳಲ್ಲಿ ಏನಾಯಿತು? ರಿಸಲ್ಟ್ ಏನು? ಸತ್ಯ ನುಡಿಯುವುದೇ ಸ್ವರ್ಗವಾಯಿತು, ಮಿಥ್ಯ ನುಡಿಯುವುದೇ ನರಕವಾಯಿತು, ಆಚಾರವೇ ನರ್ಗವಾಯಿತು, ಅನಾಚಾರವೇ ನರಕವಾಯಿತು. ಅಷ್ಟೇ ಅಲ್ಲ, ಗುಡಿಸಲದಲ್ಲಿ ವಾಸಿಸುವಂಥ ಹರಳಯ್ಯ ಕಕ್ಕಯ್ಯಾದಿಗಳು ಪ್ರಭುದೇವರ ಸರಿಸಮಾನ ಕೂಡುವಂಥ ಯೋಗ್ಯತೆಯನ್ನು, ಧನ್ಯತೆಯನ್ನು ಪಡೀತು. ಇನ್ನೂ ಅಷ್ಟು ಮುಂದುವರೆದು ನೋಡಿದರೆ ವೇಶ್ಯೆಯರು, ಸೂಳೆ ಸಂಕವ್ಯ ಮಾಯಾದೇವಿ ಕಲಾವತಿ ಅಂತ ಪ್ರಸಿದ್ಧ ವೇಶ್ಯೆಯರು ಮಹಾದೇವಿ ಮುಕ್ತಾಯಿಯವರ ಸರಿಸಮಾನ ಕೂಡುವಂಥ ಧನ್ಯತೆಯನ್ನು ಪಡೀತು. ಆದರೆ ಏನು ಮಾಡೋದು? ಬಸವಣ್ಣ ಒಂದು ಹೆಣ್ಣಿನ ಆತ್ಮಕ್ಕೂ ಒಂದು ಗಂಡಿನ ಆತ್ಮಕ್ಕೂ ಆಚಾರ ತಳಹದಿಯ ಮೇಲೆ ಒಂದು ಮದುವೆಯ ಸಂಬಂಧವನ್ನು ಮಾಡಿಸಿದ. ಆ ಮದುವೆಯ ಸಂಬಂಧ ಕಲ್ಯಾಣದಲ್ಲಿ ಕ್ರಾಂತಿ ಆಗುವಂತಹದ್ದನ್ನು ಮಾಡ್ತು. ಆ ಕ್ರಾಂತಿಗೆ ಏನು ತ್ಯಾಗ ಮಾಡಬೇಕಾಯಿತು ಬಸವಣ್ಣ ಅಂದರೆ, ಪ್ರಧಾನಮಂತ್ರಿ ಪಟ್ಟವನ್ನೇ ತ್ಯಾಗ ಮಾಡಬೇಕಾಯಿತು. ಅವನ ತ್ಯಾಗದಿಂದ, ಕ್ರಾಂತಿಯಿಂದ ಹೆಣಗಳ ರಾಶಿನೇ ಬಿದ್ದು ಸ್ಮಶಾನ ಶಾಂತಿಯೇ ಆವರಿಸ್ತು. ಏನೆಲ್ಲ ಆದರೂ ಕೂಡ ಬಸವಣ್ಣ ಅಂದುಕೊಂಡ ಊರರಿಯದು ಉಪಕಾರ ಅರಿಯದು ಹೆಣ ಶೃಂಗಾರ ಅರಿಯದು. ಊರು ಉಪಕಾರ ಅರಿಯದು, ಹೆಣ ಶೃಂಗಾರ ಅರಿಯದು. ನಾ ಏನು ಮಾಡಬೇಕಂದಿದ್ದೆ, ಏನಾಗೈತಪ್ಪ ನನ್ನ ಬಾಳ್ವೆ ಅಂತ ಚಿಂತಿಸಿದ. ಒಳಗೆಲ್ಲ ಬೆಂಕಿ, ಒಳಗೆಲ್ಲ ಜ್ವಾಲಾಮುಖಿ, ಹೊರಗೆ ಚಂದ್ರನ ಹಾಗೆ ಮುಖ ಮಾಡಿಕೊಂಡು ತನ್ನ ಅಳಿಯನಾಗಿರುವಂಥ ಬೃಹಸ್ಪತಿ ಸಾಕ್ಷಾತ್ ಚನ್ನಬಸವಣ್ಣ ಸಟಸ್ಥಲ ಜ್ಞಾನಿ ಅವನನ್ನು ಸಮೀಪಕ್ಕೆ ಕರೆದು ತಲೆ ಮೇಲೆ ಕೈಯಾಡಿಸಿ, ಬೆನ್ನ ಮೇಲೆ ಕೈಯಾಡಿಸಿ ಬಸವಣ್ಣ ಒಂದು ವಚನವನ್ನು ಹೇಳ್ತಾನ. ಲಕ್ಷ ಕೊಟ್ಟು ಕೇಳ್ರಿ, ಏನು ಹೇಳ್ತಾನ? ಚನ್ನಬಸವಣ್ಣ, ನಾನು ಬಂದ ಕಾರ್ಯಕ್ಕೆ ನೀನು ಬಂದೆ, ನೀನು ಬಂದ ಕಾರ್ಯಕ್ಕೆ ನಾನು ಬಂದೆ, ನಾನು ನೀನು ಬಂದ ಕಾರ್ಯಕ್ಕೆ ಪ್ರಭುದೇವರು ಬಂದರು. ನಾನು ಪ್ರಣತೆಯಾದೆ, ನೀನು ತೈಲವಾದೆ, ಪ್ರಭುದೇವರು ಜ್ಯೋತಿಯಾದರು. ಪ್ರಣತೆ ಒಡೆದಿತ್ತು, ಎಣ್ಣೆ ಚೆಲ್ಲಿತ್ತು, ಕಲ್ಯಾಣದ ದೀಪವೇ ಆರಿತ್ತು. ಕೂಡಲ ಸಂಗಮ ದೇವ, ಪ್ರಭುದೇವರು ಕದಳಿಗೆ ಹೋಗ್ತಾರೆ, ಚನ್ನಬಸವಣ್ಣ ಉಳುವಿಗೆ ಹೋಗ್ತಾನೆ, ನಾನು ಸಂಗಮಕ್ಕೆ ಹೋಗ್ತೇನೆ ಅಂತ ಕೊನೆಯ ವಚನವನ್ನು ಬರಿತಾನೆ ಬಸವಣ್ಣ. ಅಂದರೆ ಇಲ್ಲಿಗೆ ಕಲ್ಯಾಣದ 1ನೆಯ ಭಾಗ, ಧರ್ಮದ ದೀಪ ಆರೋಯ್ತು. ಬಸವಣ್ಣ ಏನು ಹೊತ್ತಿಸಿದ, ಆ ಹೊತ್ತಿಸಿದ ಧರ್ಮದ ದೀಪ ಎಣ್ಣೆ ಮುಗಿತು, ಬತ್ತಿ ಮುಗಿತು, ದೀಪ ಆರ್ತು, ಕಾರ್ಗತ್ತಲೆ ಆವರಿಸ್ತು. 1ನೆಯ ಚರಣ ಇದು, ಕಲ್ಯಾಣದ 1ನೆಯ ಚರಣ.
ಇದಕ್ಕೆ 1ನೆಯ ಕಲ್ಯಾಣ ಅಂತ ಕರೀತಾರೆ. ಸ್ವಲ್ಪ ಮುಂದಕ್ಕೆ ಬರ್ರಿ, ಹಾಗೆ 2ನೇ ಕಲ್ಯಾಣ ಪ್ರಾರಂಭ ಆಯ್ತು. ಎಷ್ಟು 100 ವರ್ಷದ ಮೇಲೆ ಅಂದರೆ ಮತ್ತೆ 200 ವರ್ಷದ ಮೇಲೆ 2ನೇ ಕಲ್ಯಾಣ ಎಲ್ಲಿ ಪ್ರಾರಂಭ ಆಯಿತು? ವಿಜಯನಗರ ಸಾಮ್ರಾಜ್ಯದ ಪ್ರೌಢದೇವರಾಯನ ಕಾಲದಲ್ಲಿ ಹಂಪಿಯಲ್ಲಿ ಪ್ರಾರಂಭ ಆಯಿತು. ನೋಡ್ರಿ, ಒಂದು ಆರಿದ ದೀಪ, ಧರ್ಮದ ದೀಪ ಹೊತ್ತಿಸ್ಲಿಕ್ಕೆ 10 ವರ್ಷ ಅಲ್ಲ, 50 ವರ್ಷ ಅಲ್ಲ, 100 ವರ್ಷ ಅಲ್ಲ, 200 ವರ್ಷ ಹಿಡಿತು. 200 ವರ್ಷದ ನಂತರ ಎಂಥ ರಾಯ, ಪ್ರೌಢದೇವರಾಯ, ದೇವರಂತ ಪ್ರೌಢದೇವರಾಯ, ಅಂಥ ಪ್ರೌಢದೇವರಾಯ ಧರ್ಮಕ್ಕೆ ಆಶ್ರಯವನ್ನು ಕೊಟ್ಟ. ಧರ್ಮಕ್ಕೆ ಆಶ್ರಯವನ್ನು ಕೊಡುವಂಥ ರಾಜಕಾರಣಿಗಳು ಬಹಳ ವಿರಳ. ಆದರೆ ಅಂದಿನ ಕಾಲದ ಪ್ರೌಢದೇವರಾಯ ಅರಸ ಧರ್ಮಕ್ಕೆ ಆಶ್ರಯವನ್ನು ಕೊಟ್ಟ. ಅಲ್ಲಿ ಧರ್ಮದ ದೀಪ ಹೊತ್ತುಕೊಳ್ತು. ಭಾಳ ಚಾಂಗುಡಿ ದಂಗುಡಿ ಇಟ್ಟು ಹಬ್ಕೊಳ್ತು. 101 ವಿರಕ್ತರು ಎಂಥ ಕೆಲಸ ಮಾಡಿದರು. ಮಗ್ಗೆ ಮಾಯದೇವ, ಚಾಮರಸ, ಸಿಂಗಿರಾಜ, ರಾಘವಾಂಕ, ಹರಿಹರ, ಲಕ್ಕಣ್ಣ ದಂಡೇಶ, ಕಲ್ಲು ಮಡದ ಪ್ರಭುದೇವರು, ಒಬ್ಬರೇ ಇಬ್ಬರೇ ನೂರಾರು ಜನಗಳು ಗಡಿಯಾರದ ಆಂದೋಲನದಾಗ, ಗಡಿಯಾರದ ಮುಳ್ಳಿನ ಹಾಗ 100-200 ವರ್ಷಗಳ ಕಾಲ ದುಡಿದ್ರು. ಎಲ್ಲಿ ದುಡಿದ್ರು? ವಿಜಯನಗರ ಸಾಮ್ರಾಜ್ಯದಲ್ಲಿ ದುಡಿದ್ರು. ಬಸವಾದಿ ಶರಣರು ಬರೆದ ವಚನ ಸಾಹಿತ್ಯವನ್ನು 100 ಪಟ್ಟು, 1000 ಪಟ್ಟು, 1,00,000 ಪಟ್ಟು ವಚನಗಳನ್ನು ಬರೆದು 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 ಇಡೀ ಚಾಲುಕ್ಯ ರಾಜ್ಯದ ಪ್ರಜೆಗಳಿಗೆಲ್ಲ, ಜನಗಳಿಗೆಲ್ಲ, ಭಕ್ತರಿಗೆಲ್ಲ ಮುಟ್ಟಿಸುವಂಥ ದೊಡ್ಡ ಆಂದೋಲನವನ್ನು ಮಾಡಿ ವಚನ ಸಾಹಿತ್ಯವನ್ನು ಗಟ್ಟಿಗೊಳಿಸಿ ಜನಗಳಿಗೆ ತಲುಪಿಸುವಂಥ ಮಹಾನ್ ಕಾರ್ಯವನ್ನು 101 ವಿರಕ್ತರು ಮಾಡಿದ್ರು. ಆದರೆ ದುರ್ದೈವ ಅಂದಂಗೆ ಪ್ರೌಢದೇವರಾಯ ಹೋದ ಮೇಲೆ ವಿರೂಪಾಕ್ಷರಾಯ ಅನ್ನತಕ್ಕಂಥ ಲಂಪಟ ರಾಜ ಬಂದ. ಆ ರಾಜ ಬಂದ ಮೇಲೆ ಮತ್ತೆ ಎಣ್ಣೆ ಮುಗಿತು, ಬತ್ತಿ ಸುಡ್ತು, ಮತ್ತೆ ದೀಪ ಆರ್ತು. 2ನೆಯ ಕಲ್ಯಾಣದ ಕ್ರಾಂತಿ ಮತ್ತೆ ಕತ್ತಲಾಯಿತು. ಇದು 2ನೇ ಚರಣ. ಇದು ಲಕ್ಷ ಕೊಟ್ಟಿರ್ಬೇಕು ನೀವೆಲ್ಲ. ಇತಿಹಾಸವನ್ನು ಹಿಂದಿಂದ ಹೇಳಿದ್ರೆ ಮುಂದಿನ ತಿಳಿತೈತೆ ಅನ್ನೋದು ಹೇಳಕತ್ತೀನಿ. 3ನೇ ಚರಣ ಮತ್ತೆ 180 ವರ್ಷಗಳ ಕಾಲ ಹಿಡಿತು. 3ನೇ ಕಲ್ಯಾಣ ಪ್ರಾರಂಭ ಆಗಬೇಕಾದ್ರೆ, ಮತ್ತೆ ಧರ್ಮದ ದೀಪ ಹೊತ್ತಬೇಕಾದ್ರೆ ಮತ್ತೆ ಎಣ್ಣೆ ಹಾಕೋರು ಬೇಕಾಯ್ತು, ಬತ್ತಿ ಹಾಕೋರು ಬೇಕಾಯ್ತು, ದೀಪವನ್ನು ಹಚ್ಚೋರು ಬೇಕಾಯ್ತು. ಅಲ್ಲಿವರೆಗೆ ಅಂದರೆ 180 ವರ್ಷ ಹಿಡಿತು. ಅವಾಗ ಯಾರು ಬಂದರು ಅಂತ ಕೇಳಿದೆ, ಹರದನಹಳ್ಳಿಯ ತೋಂಟದ ಸಿದ್ಧಲಿಂಗರು. ಹರದನಹಳ್ಳಿಯ ಸಿದ್ಧಲಿಂಗರು ಬಸವಣ್ಣನಾಗಿಯೇ ಬಂದರು, ಪ್ರಭುದೇವರಾಗಿಯೇ ಬಂದರು, ಚನ್ನಬಸವಣ್ಣನಾಗಿಯೇ ಬಂದರು. ಅವ್ರದ್ದು ಹರದನಹಳ್ಳಿಯಲ್ಲಿ ನಿಂತು ಅವರು 770 ಅಮರಗನಾಧೀಶರನ್ನು ಜೊತೆಗೆ ತಗೊಂಡು ನೂರಾರು ವಿರಕ್ತರನ್ನು ಜೊತೆಗೆ ಕರ್ಕೊಂಡು ಅಸೇತು ಹಿಮಾಚಲದವರೆಗೆ ದಕ್ಷಿಣ ಧ್ರುವ, ಉತ್ತರ ಧ್ರುವ ಸಂಚಾರವನ್ನು ಗೈದು ಶತಸ್ಥಲ ಜ್ಞಾನ ಸಾರಾಮೃತ ಅನ್ನತಕ್ಕಂಥ ವಚನ ಸಾಹಿತ್ಯವನ್ನು ಬರೆದು ಅವರು ಸಮಗ್ರ ಶರಣ ಸಾಹಿತ್ಯಕ್ಕೆ ಮತ್ತೊಂದು ಸಾಹಿತ್ಯವನ್ನು ಕೂಡಿಸಿ ಅವರು ಚಾಲುಕ್ಯ ರಾಜ್ಯದಲ್ಲಿರುವಂಥ ಅಜ್ಞಾನವನ್ನು ಹೊಡೆದುಹಾಕಿ ಸುಜ್ಞಾನದ ದೀಪವನ್ನು ಹೊತ್ತಿಸೋದಕ್ಕೆ ದೊಡ್ಡ ಕ್ರಾಂತಿಯನ್ನು ಮಾಡಿದರು. ಇದು 3ನೇ ಕಲ್ಯಾಣ. ಇದು ದೀಪ ಆರಿ ಹೋಯ್ತು. ಈ ದೀಪ ಆರಿ ಹೋದ ಮೇಲೆ ಮತ್ತೆ ಯಾರು ಬಂದರು 106 ವರ್ಷದ ಮೇಲೆ ಅಂತ ಕೇಳಿದರೆ
ನಿಜಗುಣ ಶಿವಯೋಗಿಗಳು, ಸರ್ಪಭೂಷಣರು, ಆದಿ ಜಗದ್ಗುರು ಶಿವರಾತ್ರಿ ಮಹಾಸ್ವಾಮಿಗಳು, ಸರ್ಪಭೂಷಣರು, ಬಾಲಿಲಾ ಮಹಾಂತ ಶಿವಗಳು, ಮುಪ್ಪಿನ ಷಡಕ್ಷರಿ, ಘನಮಠ ಶಿವಯೋಗಿಗಳು, ಒಬ್ಬರಲ್ಲ ಇಬ್ಬರಲ್ಲ, ಆಕಾಶದಲ್ಲಿ ಹೊತ್ತು ಮುಳುಗ್ತಂದ್ರೆ ಹೆಂಗೆ ಚುಕ್ಕಿಗಳು ಓತಪ್ರೋತವಾಗಿ ಕಾಣಿಸ್ಕೊಳ್ತಾವಲ್ಲ, ಹಂಗೆ ಇಡೀ ನಾಡಿನ ಉದ್ದಗಲಕ್ಕೂ ವಚನಕಾರರು, ಸರ್ವಚನಕಾರರು ಇವರೆಲ್ಲ ಮೂಡುಬಂದು. ಇವರಿಂದ ಮತ್ತೆ ಚಾಂಗುಡಿದಾಂಗುಡಿ ಇಟ್ಟು ಇಡೀ ಶರಣ ಸಾಹಿತ್ಯ ಮತ್ತೆ ಕ್ರಾಂತಿ ಇಡೀ ನಾಡಿನ ಉದ್ದಗಲಕ್ಕೂ ಬೆಳಕೊಂಡು ಬಂತು. ಬಹುಶಃ ಇದೆಲ್ಲ ಆದ ಮೇಲೆ 5ನೇ 6ನೇ ಕಲ್ಯಾಣ ಎಲ್ಲಿ ಪ್ರಾರಂಭ ಆಯಿತು ಅಂತ ಕೇಳಿದರೆ ಅದು ಸಿದ್ಧಗಂಗಾ ಮಠದಲ್ಲಿನೇ 6ನೇ ಕಲ್ಯಾಣ ಪ್ರಾರಂಭ ಆಯಿತು. ಇದನ್ನೆಲ್ಲ ಯಾಕೆ ಹೇಳಿದೆ ಅಂದರೆ, ಹಿಂದಿಂದು ಹೇಳಿದರೆ ಮುಂದಿಂದ ತಿಳಿತೈತಿ ಅನ್ನೋದಕ್ಕೊಂದಿಷ್ಟು ಹಿಂದಕ್ಕೆ ಹೋಗಿ ಮುಂದಕ್ಕೆ ಬಂದೆ. ಬಸವಾದಿ ಶರಣರು ಎದಕ್ಕೆ ಬಂದಿದ್ರು? ಆದಿ ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಎದಕ್ಕೆ ಬಂದಿದ್ರು? ಅದಕ್ಕಾಗಿಯೇ 101 ವಿರಕ್ತರು ಬಂದರು. 101 ವಿರಕ್ತರು ಎದಕ್ಕೆ ಬಂದಿದ್ರು? ಅದಕ್ಕಾಗಿಯೇ ತೋಂಟ್ರದ ಸಿದ್ಧಲಿಂಗರು ಅವರ ಅನುಯಾಯಿಗಳು ಬಂದರು. ಅವರೆಲ್ಲ ಎದಕ್ಕೆ ಬಂದಿದ್ರೋ ಅದಕ್ಕಾಗಿಯೇ ಬಂದವರು ಲಿಂಗೈಕ್ಯ ಶತಾಯುಷಿ ಡಾಕ್ಟರ್ ಪರಮಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳು. ಕಲ್ಯಾಣದೊಳಗೆ ಏನು ನಡೆದಿತ್ತು ಅದೆಲ್ಲವೂ ಇಲ್ಲಿ ಸಿದ್ಧಗಂಗಾ ಮಠದಲ್ಲಿ ಶಿವಕುಮಾರ ಸ್ವಾಮಿಗಳೇ ಬಸವಣ್ಣನಾಗಿ, ಶಿವಕುಮಾರ ಮಹಾಸ್ವಾಮಿಗಳೇ ಪ್ರಭುದೇವರಾಗಿ, ಶಿವಕುಮಾರ ಮಹಾಸ್ವಾಮಿಗಳೇ ಚನ್ನಬಸವಣ್ಣ ಸಿದ್ಧರಾಮರಾಗಿ ನೆಲೆ ನಿಂತು ಕಾಯಕ, ದಾಸೋಹ, ಅನುಭವ ಈ 3 ಸಿದ್ಧಾಂತಗಳ ತನ್ಮೂಲಕ ಇಡೀ ನಾಡು, ಜಿಲ್ಲೆ, ಎಲ್ಲ ಜನತೆಯನ್ನು ಉದ್ಧರಿಸುವುದರ ಜೊತೆಗೆ ಮನುಷ್ಯ ಬರೇ ಹೊಟ್ಟೆಗೆ ಹಾಕಿದರೆ ಮುಗಿಲಿಲ್ಲ, ಹೊಟ್ಟೆಗೆ ಹಾಕಿದರೆ ಒಂದಿಷ್ಟು ಶರೀರ ಹಿಗ್ಗುತ್ತದೆ, ಒಂದಿಷ್ಟು ನೆತ್ತಿಗೂ ಕೂಡ ಅತ್ಯದ್ಭುತವಾಗಿರುವಂಥ ಶಿವಜ್ಞಾನ ಬೇಕು, ಬದುಕಿನ ಜ್ಞಾನನೂ ಬೇಕು ಅಂತ ತಿಳ್ಕೊಂಡು ಹೇಳಿ ಅಕ್ಷರ ಜ್ಞಾನವನ್ನು ದಯಪಾಲಿಸುವಂಥ ಕಾರ್ಯವನ್ನು ಮಾಡಿದ್ರು. ಆಮೇಲೆ ಹುಟ್ಟು ಸಾವನ್ನು ಬಂಧನದಿಂದ ಮುಕ್ತರಾಗುವುದಕ್ಕೆ ಅನುಭವವನ್ನು ದಾಸೋಹ ಮಾಡುವಂಥ ಕಾರ್ಯವನ್ನು ಮಾಡಿದ್ರು. ಆಶ್ಚರ್ಯ ಅನ್ನಿಸ್ತದೆ, ಶಿವಕುಮಾರ ಮಹಾಸ್ವಾಮಿಗಳು ಸಿದ್ಧಗಂಗಾ ಮಠವನ್ನು ದೊಡ್ಡ ಕೇಂದ್ರವನ್ನಾಗಿ ಮಾಡಿಕೊಂಡು 100 ವರ್ಷಗಳ ಕಾಲ 10,000 ವಿದ್ಯಾರ್ಥಿಗಳಿಗೆ ಅನ್ನವನ್ನು ಕೊಡುವುದರ ಜೊತೆಗೆ, ಜ್ಞಾನವನ್ನು ಕೊಡುವುದರ ಜೊತೆಗೆ, ಅನುಭವವನ್ನು ಕೊಡುವುದರ ಜೊತೆಗೆ ಸ್ವತಃ ಲಿಂಗ ಪೂಜಾ ನಿಷ್ಠರಾಗಿ ಶಿವಯೋಗ ಜ್ಞಾನವನ್ನು ತುಂಬಿಕೊಂಡವರಾಗಿ ಏನು ಸಾಧನೆಯನ್ನು ಮಾಡಿದ್ರು ನೆನೆಸ್ಕೊಂಡು ಬಿಟ್ಟರೆ ರೋಮಾಂಚನ ಆಗ್ತದೆ. ಎಂಥ ಮನುಷ್ಯರಪ್ಪ ಇವರು, ದೇವರಂಥ ಮನುಷ್ಯರು, ನಡೆದಾಡುವ ದೇವರು ಅಂತಾರ. ಇಂಥವ್ರಿಗೆ ಏನಂತಾರ? ನಡೆದಾಡುವ ದೇವರು, ಮಾತನಾಡುವ ದೇವರು. ಧಾರವಾಡ ಮುರುಘಾಮಠದ ಲಿಂಗಕ್ಕೆ ಮೃತ್ಯುಂಜಯ ಸ್ವಾಮಿಗಳು ಇನ್ನೂ 12 ವರ್ಷದ ಬಾಲಕರು. ಅವರು ತಮ್ಮ ಹುಟ್ಟೂರನ್ನು ಬಿಟ್ಟು
ನನಗೆ ಸಮಾಧಾನ ಶಾಂತಿ ಸಿಗಲ್ಲಾಗ್ಯದ ಅಂತ ತಿಳ್ಕೊಂಡು ಸಮರ್ಥ ಗುರುವಿನನ್ನು ಹುಡುಕಿಕೊಂಡು ದೇವರನ್ನು ಹುಡುಕಿಕೊಂಡು ಕೆಲವು ಕಾಲ ಸಂಚಾರವನ್ನು ಮಾಡ್ತಾ ಮಾಡ್ತಾ ಎಲ್ಲಿಗೆ ಬಂದರು ಅಂದರೆ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕು ಅಂಕಲಗಿ ಒಳಗೆ ಅಡವಿ ಸಿದ್ದೇಶ್ವರ ಮಠ ಅಂತದೆ, ಅಲ್ಲಿ ಬಂದರು. ಆ ಮಠದೊಳಗೆ 770 ವರ್ಷಗಳ ಕಾಲ ಬದುಕಿರುವಂಥ ಒಬ್ಬ ಸಮರ್ಥ ಅಡವಿ ಸಿದ್ದೇಶ್ವರರು ಅಂತಿದ್ರು. ಅವರು 12ನೇ ಶತಮಾನದೊಳಗೆ ಇದ್ದವರು. ಆ ಮಠಕ್ಕೆ ಬಂದು ವಸತಿ ಮಾಡಿದರು. ಅವರು ಭಕ್ತರಿಗೆ ದರ್ಶನ ಕೊಡೋದು ಅಂದ್ರೆ ಅಪರೂಪ. ಗವಿಯೊಳಗಿರ್ತಿದ್ರು, ಯಾವಾಗಲೂ ಸಾಧನೆ ಮಾಡ್ತಾ. ಮೃತ್ಯುಂಜಯ ಮಠಕ್ಕೆ ಬಂದು ವಸತಿ ಮಾಡಿ ಪ್ರಾತಃ ಕಾಲದಲ್ಲಿ ಮುಖ ತೊಳ್ಕೊಂಡು ಹಣೆ ತುಂಬ ಭಸ್ಮ ಇಟ್ಟುಕೊಂಡು ಒಂದಿಷ್ಟು ಸ್ವರವಚನಗಳನ್ನು ನಿಜಗುಣರ ಸರ್ಪಭೂಷಣರ ಬಾಲಿಲ ಮಹಾಂತ ಶಿವಯುಗಳ ಪದಗಳನ್ನು ಏಕದಾರಿ ತಗೊಂಡು ಸುಕಂಠದಿಂದ ಹಾಡಿದ್ರು. ಆ ಸಂಗೀತವನ್ನು ಕೇಳಿ, ಆ ಸಾಹಿತ್ಯವನ್ನು ಕೇಳಿ ಗವಿಯೊಳಗಿರುವಂಥ ಅಡವಿ ಸಿದ್ದೇಶ್ವರರು ಹೊರಗೆ ಬಂದರು. ಇವನ ಸಂಗೀತ ಮುಗಿದ ಮೇಲೆ, ಏನೋ ಬಾಲಕ, ಈ ಚಿಕ್ಕ ವಯಸ್ಸಿನೊಳಗೆ ಎಷ್ಟು ಚೆನ್ನಾಗಿ ಹಾಡ್ತಿಲ್ಲಪ್ಪ, ಯಾವೂರೋ ನಿಂದು ಬಾಲಕ ಅಂತ ಕೇಳಿದರು. ನಂದು ಧಾರವಾಡ ಜಿಲ್ಲಾ ಹುಬ್ಬಳ್ಳಿ ತಾಲೂಕು ಇಂಗಳಹಳ್ಳಿ ಅಂತ ಹೇಳ್ದ. ಇಷ್ಟು ಚಿಕ್ಕ ವಯಸ್ಸಿನೊಳಗೆ ಇಲ್ಲಿ ಯಾಕೆ ಬಂದೀಯಪ್ಪ ಇಷ್ಟು ದೂರ ಅಂತ ಅಡವಿ ಸಿದ್ದೇಶ್ವರಕ್ಕೆ ಕೇಳಿದ್ರು. ಕೇಳಿದಾಗ ಹುಡುಗ ಹೇಳ್ತಾನ, 12 ವರ್ಷದ ಹುಡುಗ ಹೇಳ್ತಾನ, ಅಜ್ಜವ್ರೆ, ನಾವು ಶಾಂತಿ ಸಮಾಧಾನ ದೊರೆಯೋದಕ್ಕೆ ನಾ ಕಾಶಿ ವಿಶ್ವನಾಥನ ದರ್ಶಕ್ಕೆ ಹೊರಟಿನ್ರಿ ಅಂತಂದು. ಹೀಗಂದಾಗ ಅಡವಿ ಸಿದ್ದೇಶ್ವರರು ಮರುಪ್ರಶ್ನೆ ಮಾಡಿದರು. ಹುಡುಗ, ಬಾಲಕ, ಯಾಕೆ ಹೊರಟಿಪ್ಪ ಕಾಶಿಗೆ ಅಂತ ಕೇಳಿದ್ರು. ಶಾಂತಿ ಸಮಾಧಾನ ಸಿಗದೆ ಇದ್ದಿದ್ದಕ್ಕೆ ಹೊಂಟಿನ್ರಿ ಅಂದ. ಅವರಂದ್ರು, ನಿನಗೆ ಮಾತನಾಡುವ ವಿಶ್ವನಾಥನ ದರ್ಶನ ಆಗಬೇಕು, ಮಾತನಾಡದ ವಿಶ್ವನಾಥನ ದರ್ಶನ ಆಗಬೇಕಪ್ಪ ನಿನಗೆ ಅಂತ ಕೇಳಿದರು. ಮಾತನಾಡುವ ದೇವರು ಬೇಕೋ, ಮಾತನಾಡದ ದೇವರು ಬೇಕೋ? ನನಗೆ ಮಾತನಾಡುವ ದೇವರ ದರ್ಶನನೇ ಬೇಕ್ರಿ ಅಂತಂದ ಬಾಲಕ. ನಿನಗೆ ಮಾತನಾಡುವ ದೇವರ ದರ್ಶನ ಬೇಕಾಗಿತ್ತು ಅಂದರೆ ಕಾಶಿ ದಾರಿ ಬಿಡು, ಅಥಣಿ ದಾರಿ ಹಿಡಿ. ಅಥಣಿಯೊಳಗೆ, ಬೆಳಗಾವಿ ಜಿಲ್ಲಾ ಅಥಣಿಯೊಳಗೆ ಗಚ್ಚಿನ ಮಠ ಅಂತದ, ಅಲ್ಲಿ ಮುರುಗೇಂದ್ರ ಶಿವಯೋಗಿಗಳಂತದಾರ. ಅವರು ಮಾತನಾಡುವ ದೇವರು, ನಡೆದಾಡುವ ದೇವರು. ಅಲ್ಲಿ ಹೋಗಪ್ಪ, ನಿನಗೆ ಸುಖ ಶಾಂತಿ ಸಮಾಧಾನ ಆಗ್ತೈತಿ ಅಂತ ಹೇಳಿ. ಅಲ್ಲಿಗೆ ಬಂದ ಮೇಲೆ ಅವ್ರಿಗೊಂದು ಜೀವನದಲ್ಲಿ ತಿರುವು ಸಿಕ್ತು. ಹಾಗ ಶಿವಕುಮಾರ ಮಹಾಸ್ವಾಮಿಗಳು ಅಂದರೆ ಮಾತನಾಡುವ ದೇವರು, ನಡೆದಾಡುವ ದೇವರು. ಯಾಕೆ ಸಂಶಯ ಬಂದದೆ ನಿಮ್ಗೆ? ಹೊಡ್ರಿ ಚಪ್ಪಡಿ. ಏನವರ ಶಿವಯೋಗ! 3 ಗಂಟೆ ಆದರೆ ಸ್ನಾನ ಮಾಡಿ ಲಿಂಗ ಪೂಜಾ ಕುಳಿತರು ಅಂದರೆ 3 ಗಂಟೆ. ಎಂಥ ಲಿಂಗ ಪೂಜೆ, ಎಂಥ ಲಿಂಗ ನಿಷ್ಠೆ, ಎಂಥ ಜಂಗಮ ದಾಸೋಹ! ಛೇ 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 ಛೇ. ಅದನ್ನು ನೋಡೇ ಅನುಭವಿಸ್ಬೇಕು, ಅದನ್ನು ಕಂಡೇ ಅನುಭವಿಸ್ಬೇಕು. ಬಸವಣ್ಣನವರು ಹೇಳ್ತಾರೆ, ಲಿಂಗ ಪೂಜೆ ಮಾಡುವೆನಯ್ಯ ಜಂಗಮನ ಬರುವಿಕೆಗಾಗಿ. ಲಿಂಗ ಪೂಜೆ ಮಾಡುವೆನಯ್ಯ ಜಂಗಮನ ಪಾದೋದಕ ಪ್ರಸಾದಕ್ಕಾಗಿ ಬಾಯ್ದೆರವೆನಯ್ಯ. ಆಗ ಲಿಂಗದ ಮುಖ ಜಂಗಮ ಅಂತ ತಿಳ್ಕೊಂಡ್ರು. ಜಂಗಮ ಇಲ್ದಾಗ ಲಿಂಗ ಪೂಜೆ ಮಾಡಿದರು. ಜಂಗಮ ಮುಂದಿದ್ದಾಗ ಲಿಂಗದ ಮುಖ ಜಂಗಮವೇ ಪ್ರಾಣ ಅಂತ ತಿಳ್ಕೊಂಡು ಸಾಧನೆಯನ್ನು ಮಾಡಿ ಅಪರೂಪದ ದೊಡ್ಡ ಶಿವಯೋಗಿಗಳೇ ಆದರು.
ಮುಳುಗುಂದ ಬಾಲಿಲ ಮಹಂತ ಶಿವಗಳು ಹೇಳ್ತಾರೆ, ಶಿವಯೋಗಿ ಸಾಕ್ಷಾತ್ ಶಿವನಾದ ಕಾರಣದಿ ಅವನಿ ಭೋಗಗಳ ಬಗೆ ತೃಣಗಾಂಬವು. ಏನು ಹೊದಿಸಿದರೇನು, ಏನು ಮೆರೆಸಿದರೇನು, ಮಾನವರಿಗ ಪುಣ್ಯ ಫಲಗಳೆಂದು ತಾನು ತಾನಾದ ಶಿವಜ್ಞಾನಿಗೆ ಈ ಮರ್ತ್ಯಲೋಕದ ಎಲ್ಲವೂ ತೃಣ ಸಮಾನ ಅನ್ನುವಂಥ ಮಾತನ್ನು ಬಾಲಿಲ ಮಹಂತ ಶಿವಗಳು ಹೇಳ್ತಾರೆ. ಆಗ ಶಿವಕುಮಾರ ಮಹಾಸ್ವಾಮಿಗಳು ಏನಿರೋದೆಲ್ಲ ಕಣ್ಣಿಗೆ ಕಾಣೋದೆಲ್ಲ ಇದು ಜಂಗಮನ ಸ್ವತ್ತು, ಸಮಾಜದ ಸ್ವತ್ತು. ನಾನು ಅದನ್ನು ಕಾಯುವ ಕೆಲಸ, ನಾನು ಅದನ್ನು ಸದ್ವಿನಿಯೋಗ ಮಾಡುವ ಕೆಲಸ, ನನ್ನ ಕಾಯಕ ಸಮಾಜ ಸೇವೆ ಅನ್ನುವ ಸದ್ಭಾವನೆಯನ್ನು ಇಟ್ಟುಕೊಂಡು ಅವಿಶ್ರಾಂತವಾಗಿ ದುಡಿದ್ರು ಅಂತ ತಿಳ್ಕೊಂಡು ಹೇಳಿ 100-200 ಶಾಲೆಗಳಾದವು, 100-200 ದಾಸೋಹ ಭವನಗಳಾದವು, 100-200 ತಾಂತ್ರಿಕ ಮಹಾವಿದ್ಯಾಲಯಗಳಾದವು. ಇವತ್ತು ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಕಾಲದಲ್ಲಿಯೂ ಕೂಡ ಇವತ್ತು ಆಸ್ಪತ್ರೆ, ದೊಡ್ಡ ಆಸ್ಪತ್ರೆ ಇವತ್ತು ಪ್ರಾರಂಭ ಆಯಿತು. ಹಾಗಾದರೆ ನೀವೆಲ್ಲ ಮಾಡೋದಂದ್ರೆ ಒಂದು ಸರ್ಕಾರ ಮಾಡುವುದಕ್ಕಿಂತಲೂ ಮಿಗಿಲಾಗಿ ಇವತ್ತು ಸುತ್ತೂರು ಸಂಸ್ಥಾನ ಮಠ ಇವತ್ತು ಒಂದು ಅತ್ಯದ್ಭುತವಾಗಿರುವಂಥ ಮಿನಿ ರಾಜ್ ಸರ್ಕಾರ ಇದ್ದಂಗೆ. ಅಷ್ಟೊಂದು ಶಿಕ್ಷಣ ಸಂಸ್ಥೆಗಳು, ಅದ್ಭುತ ಕಾರ್ಯಾಲಯಗಳು, ಅದ್ಭುತ ದಾಸೋಭವನಗಳು. ಏನು ಅವರ ದುಡಿಮೆ, ರಾಜೇಂದ್ರ ಮಹಾಸ್ವಾಮಿಗಳ ದುಡಿಮೆ, ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳ ದುಡಿಮೆ, ಸಿದ್ಧಲಿಂಗ ಮಹಾಸ್ವಾಮಿಗಳ ದುಡಿಮೆ. ನೋಡ್ರಿ, ಇವರು ಮನುಷ್ಯರೇ, ನಾವು ಮನುಷ್ಯರೇ. ನಾವು ಹಿಂಗಾಗಲಿಲ್ಲ, ಅವ್ರು ಹಂಗಾದರು. ಅವರೇನು ಮೇಲಿಂದ ಕೆಳಗೆ ಧೊಪ್ಪಂತ ಬಿದ್ದವರಲ್ಲ. ಅವರು ನಮ್ಮಂಗ ತಾಯಿ ಹೊಟ್ಟೆಗೆ ಹುಟ್ಟಿದವರು. ಶಿವಕುಮಾರ ಸ್ವಾಮಿಗಳಾಗಿರ್ಬೋದು, ಶಿವರಾತ್ರಿ ದೇಶಿಕೇಂದ್ರ ಸ್ವಾಮಿಗಳು, ರಾಜೇಂದ್ರ ಸ್ವಾಮಿಗಳಾಗಿರ್ಬೋದು, ಸಿದ್ಧಲಿಂಗ ಸ್ವಾಮಿಗಳಾಗಿರ್ಬೋದು. ನಮ್ಮಂಗ ನಿಮ್ಮಂಗ ಅವರು ಹುಟ್ಟಿದವರೇ, ಉಂಡವರೇ, ತಿಂದವರೇ. ಒಂದಿಷ್ಟೇ ದುಡಿದ್ರು, ಒಂದಿಷ್ಟೇ ಸಾಧಿಸಿದ್ರು, ಏನೆಲ್ಲ ಆಯಿತು ನೋಡ್ರಿ. ಸುವರ್ಣ ಯುಗಾನೇ ಆಯಿತು. ಅಂಥ ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳನ್ನು ತಂಪೊತ್ನ್ಯಾಗ ನೆನೆಸಬೇಕು. ಅವರ ಮಾಡಿದ ಸಾಧನೆ ಅದು ಒಂದು ಶತಮಾನ ಅಲ್ಲ, ಯುಗ ಯುಗದಲ್ಲಿಯೂ ಕೂಡ ಇರುವಂಥದ್ದು. ಅಂಥ ಪುಣ್ಯಾತ್ಮರ ಜಯಂತಿ ಮಾಡೋದು ಅವರಿಗಾಗಿ ಅಲ್ಲ, ಅವರ ಹೆಸರಷ್ಟೇ. ಅದು ನಮಗೋಸ್ಕರವಾಗಿ, ನಮ್ಮ ನೆನಹಿಗೋಸ್ಕರವಾಗಿ. ಕುಮಾರವ್ಯಾಸನ ಮಹಾಭಾರತದಲ್ಲಿ ಅನಂತ ಪರ್ವಗಳು ಬರ್ತವೆ. ಆ ಅನಂತ ಪರ್ವಗಳಲ್ಲಿ ಒಂದು ವಿರಾಟ ಪರ್ವ. ಆ ವಿರಾಟ್ ಪರ್ವದಲ್ಲಿ ಕುಮಾರವ್ಯಾಸ ಹೇಳ್ತಾನೆ, ಮದುವೆ ಎಂಬುದು ನೆಪ, ಬಂಧುಗಳು ಬಂದು ಉಂಡು ಹೋಗುವುದೇ ಮುಖ್ಯ. ಮದುವೆ ಅನ್ನೋದೊಂದು ಸಣ್ಣ ನೆಪ ಅಂತ. ಆ ನೆಪದಿಂದ ಬೀಗರು, ಬಿಜ್ಜರು, ನೆಂಟರು, ಗುರುಗಳು, ಅವರು ಇವರು ಎಲ್ಲರೂ ಬಂದು ಮನೆಯೊಳಗೆ ನಾನಾ ಥರದ ಭಕ್ಷ್ಯಭೋಜ್ಯಗಳನ್ನ ಉಂಡು ಹೋಗೋದೇ ಮುಖ್ಯ ಅಂತ. ಹಾಗೆ ಶಿವಕುಮಾರ ಮಹಾಸ್ವಾಮಿಗಳವರು 117ನೇ ಜಯಂತಿ ಅನ್ನೋದೊಂದು ಸಣ್ಣ ನೆಪ. ಆ ನೆಪದಿಂದ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳು ನೋಡ್ರಿ, ಒಬ್ಬರನ್ನಲ್ಲ ಇಬ್ಬರನ್ನಲ್ಲ, ಮುಂಡ್ರಿಗೆ ಜಗದ್ದೊಳಗೆ ಕರೆಸ್ಯಾರೆ, ಸುತ್ತೂರು ಜಗದ್ದೊಳಗೆ ಕರೆಸ್ಯಾರೆ, ಕಲ್ಲಯ್ಯ ಅಜ್ಜನವರನ್ನು ಕರೆಸ್ಯಾರೆ, ಆಮೇಲೆ ರಾಮದೇವ್ ಗುರೂಜಿಯವರನ್ನು ಕರೆಸ್ಯಾರೆ. ಒಬ್ಬರಲ್ಲ ಇಬ್ಬರಲ್ಲಿ ಕೆಳಗ ಮೇಲೆ 100 ಮಠಾಧೀಶರು ಜೊತೆಗೆ ಧಾರವಾಡ ಮುರುಘಾ ಮಠದವ್ರನ್ನು ಕರೆಸ. ಒಂದು ದೊಡ್ಡ ಅಟಂಬಾಂಬ ಹಾಕ್ತಾರೆ ಸಿದ್ಧಲಿಂಗ ಮಹಾಸ್ವಾಮಿಗಳು. ಅದ್ಭುತ ಕ್ರಾಂತಿ, ಅದ್ಭುತ ಕೆಲಸ. ಇದೆಲ್ಲವೂ ನಮ್ಮ ಸುಖಕ್ಕೋಸ್ಕರವಾಗಿ, ನಮ್ಮ ಉದ್ಧಾರಕ್ಕೋಸ್ಕರವಾಗಿ, ನಮ್ಮ ಆತ್ಮೋದ್ಧಾರಕ್ಕೋಸ್ಕರವಾಗಿ ಅನ್ನೋದನ್ನು ತಿಳ್ಕೊಂಡು ಕೇವಲ ಆದರ್ಶ ವ್ಯಕ್ತಿತ್ವವನ್ನು ಶಿವಕುಮಾರ ಸ್ವಾಮಿಗಳದ್ದು ಕೇಳೋದು ಅಷ್ಟೇ ಅಲ್ಲ, ಕೇಳಿ ನಮ್ಮ ಬದುಕಿನೊಳಗೆ ಅಳವಡಿಸ್ಕೊಡ್ಬೇಕು. ಅಂದ್ರೆ ಜಯಂತಿ ಸಾರ್ಥಕ ಆಗ್ತದೆ. ನಾವು ಕೇಳೋದ ಮಾಡ್ತೀವಿ, ಬದುಕೋದು ಮಾಡೋದಿಲ್ಲ. ಹೀಗಾಗಿ ಸಮಾಜದಿಂದ ಉಳಿದದು, ದೇಶದಿಂದ ಉಳಿದದು, ರಾಜ್ಯದಿಂದ ಉಳಿದದು. ಒಬ್ಬ ಶ್ರೀಮಂತನಿಗೆ
ಮನೆಯಾಗ ಕೆಲಸ ಮಾಡೋಕೆ ಒಂದು ಚಲೋ ಗಟ್ಟುಳು ಆಳಬೇಕಾಗಿತ್ತಂತ. ಸಿಕ್ಕ ಶ್ರೀಮಂತ ಕೇಳ್ದ, ಇರ್ತೀನಯ್ಯ ನಮ್ಮ ಮನೆಯೊಳಗೆ ಕೆಲಸ ಮಾಡಿಕೊಂಡು, ದೊಡ್ಡ ಮನೆ ದೊಡ್ಡ ಬಂಗ್ಲೆ ಅಂದ. ಇರ್ತೀನಿ ರೀ ಸರ್ ಅಂದ. ವರ್ಷಕ್ಕೆ ಏನು ಕೊಡ್ಬೇಕಪ್ಪ ನಿನಗೆ ಅಂತ ಕೇಳಿದ್ರು. ವರ್ಷಕ್ಕೆ ನನಗೆ 5 ಲಕ್ಷ ರೂಪಾಯಿ ಕೊಡ್ಬೇಕ್ರಿ, 3 ಹೊತ್ತು ನೀವು ಉಂಡದ್ದು ನನಗೆ ಉಣಿಸ್ಬೇಕು, ಚಲೋ ಹಾಸಿಗೆ ಕೊಡಬೇಕು, ಚಲೋ ಹೊದಿಕೆ ಕೊಡಬೇಕು, ಚಲೋ ಸೊಳ್ಳೆ ಪರದೆ ಕೊಡಬೇಕು, ಮಲಗು ರೂಮ್ನ್ಯಾಗ ಫ್ಯಾನ್ ಇರ್ಬೇಕ್ರಿ, ಏನೆಲ್ಲ ಹೇಳ್ದ. ಹೌದಾ ಅಂದರು. ಆಯ್ತಪ್ಪ ಕೊಡ್ತೀವಿ, ಇಷ್ಟೆಲ್ಲ ತೊಗೊಂಡು ನೀ ಏನು ಮಾಡ್ತೀವಿ ಅಂತ ಕೇಳಿದ್ರು. ಅವ್ರು ಸಾಹುಕಾರ ಕೇಳಿದ್ರು. ನೀವು ನಿಮ್ಮ ಹೆಂಡ್ರು ನಿಮ್ಮ ಮಕ್ಕಳು ಏನು ಹೇಳ್ತೀರ ಅದನ್ನೆಲ್ಲ ಕೇಳ್ತೀನಿ ಅಂದ. ಭಾಳ ಚಲೋ ಆಯ್ತು. ಇಂಥವ್ರು ಸಿಕ್ಕಿರಲಿಲ್ಲ, ಕೊಟ್ಟು ಬಿಡೋಣ. ಮತ್ತು ನಿನಗೇನು ಕೊಡ್ಬೇಕಪ್ಪ ಅಡ್ವಾನ್ಸ್? ಈಗ 4 ಲಕ್ಷ ಕೊಡ್ರಿ, ಇನ್ನು 1 ಲಕ್ಷ ಬಿಟ್ಟು ಇನ್ನೊಂದು 6 ತಿಂಗಳು ಬಿಟ್ಟು ಕೊಡೋಕಂದ್ರೆ ಮುಂದಿನ ವ್ಯವಸ್ಥೆ ಮಾಡಿರಿ ಅಂದ. ಆತು ಅಂತ ಅವನು ಕರೆಸಿದ್ರು, ಇಟ್ಕೊಂಡ್ರು. ತಿಂಗಳಗಟ್ಟಲೆ ಉಂಡ, ಮಲ್ಕೊಂಡ, ಎದ್ದ, ಈ ಕಡ್ಡಿ ತೆಗೆದು ಈ ಕಡೆ ಇಡಲಿಲ್ಲ. ಮನೆಯವರೆಲ್ಲ ಕೇಳಕ್ಕೆ ಹತ್ತಿದ್ರು, ಏನ್ರಿ ಆಳು ಇಟ್ಕೊಂಡ್ರಿ, ಅವ ಏನು ಕೆಲಸ ಮಾಡೋಕ್ಕೆ ತಯಾರಿಲ್ಲ, ಬರೀ 3 ಹೊತ್ತು ಕುಂತಾನ ಮಕ್ಕೊಂತಾನ ಅಂತಂದರು. ಅವಾಗ ಸಾಹುಕಾರ ಕೇಳಿದರು, ಅಲ್ಲಯ್ಯ ಮತ್ತು 1 ತಿಂಗಳಾತು ಬಂದು ನೀ ಏನು ಕೆಲಸನ ಮಾಡೋಕ್ಕೆ ತಯಾರಿಲ್ಲಲ್ಲೋ ಅಂದರು. ಆ ಬರೆದು ಕಾಗದ ಓದ್ರಿ ಅಂದ. ಆ ಕಾಗದೊಳಗೆ ಇದೆಲ್ಲ ಇತ್ತು, ಇಷ್ಟು ತೊಗೋಬೇಕು, ಇಷ್ಟು ಕೊಡಬೇಕು, ಇಷ್ಟು ಉಣ್ಬೇಕು, 5 ಲಕ್ಷ ಕೊಡಬೇಕು, ಹೇಳಿದ್ದೇನೆಲ್ಲ ಕೇಳ್ಬೇಕಂತಿತ್ತು. ಇಷ್ಟೆಲ್ಲ ಆಯ್ತಲ್ಲಪ್ಪ, ಮತ್ತು ನೀ ಏನೋ ಮಾಡೋಕ್ಕೆ ತಯಾರಿಲ್ಲಲ್ಲ ಅಂದರು ಸಾಹುಕಾರ. ಅವಾಗ ಅವ ಹೇಳ್ದ, ಅದ್ರಾಗ ಇಷ್ಟೆಲ್ಲ ತಗೊಂಡು ಕೇಳ್ಬೇಕಂತೈತಿ ಹೊರತು ಮಾಡ್ಬೇಕಂತೈತೇನ್ರಿ ಅಂದ. ನಾ ಕೇಳಾವ ಅಷ್ಟೇ, ಉಂಡು ಕೇಳಾವ ನಾನು, ನಾ ಮಾಡಾವಲ್ಲ, ಕೆಲಸ ಮಾಡಾವಲ್ಲ ಅಂದ. ಶಾಣೆಯಾದಿ ಮನೆಗೆ ಹೋಗ್ಬಿಡಪ್ಪ ಅಂತ ಕಳಿಸ್ಕೊಟ್ರಂತ. ಹಂಗೆ ನಾವು ಶಿವಕುಮಾರ ಸ್ವಾಮಿ ಕುರಿತು ಕೇಳ್ತೀವಿ, ಬಸವಣ್ಣವ್ರ ಕುರಿತು ಕೇಳ್ತೀವಿ, ಅವ್ರು ಕೇಳೋದು ಕುರಿತೀವಿ, ಇವ್ನು ಕೇಳೋದು ಕೇಳ್ತೀವಿ. ಆದರೆ ಏನರಯ್ಯ ಬದುಕು ಜೀರೋ. ಹಣೆ ಮೇಲೆ ಭಸ್ಮ ಇಲ್ಲ, ಕೊರಳಾಗ ಲಿಂಗ ಇಲ್ಲ, ಕೊರಳ ರುದ್ರಾಕ್ಷಿ ಇಲ್ಲ, ಮನ್ಯಾಗ ಆಚಾರ ಇಲ್ಲ, ವಿಚಾರ ಇಲ್ಲ. ಎಲ್ಲರೂ ಇವತ್ತು ಬಸವಣ್ಣನವರ ಬದುಕನ್ನು ಬದುಕಿಸ್ಕೋಬೇಕು. ಶಿವಕುಮಾರ ಸ್ವಾಮಿಗಳು ಹೇಗೆ ಬದುಕಿದ್ರೆ ಹಂಗೆ ಬದುಕಬೇಕು. ಉಳಿದ ಮತೀಯರು ಎಲ್ಲರೂ ತಮ್ಮ ತಮ್ಮ ಧರ್ಮಕ್ಕನುಗುಣವಾಗಿ ತಮ್ಮ ಧರ್ಮದಂಗೆ ಬದುಕಿ ಆದರ್ಶ ಮನುಷ್ಯರಾಗಬೇಕು. ಕೊನೆಗೆ ಒಂದು ಮಾತು ಹೇಳಿ ಮುಗಿಸ್ತೀನಿ. ಸಿದ್ದಯ್ಯ ಪುರಾಣಿಕರು ಹೇಳ್ತಾರೆ, ಏನಾದರಾಗು ನಿನ್ನ ಒಲವಿನಂತಾಗು, ಏನಾದರೂ ಸರಿಯೇ ಮೊದಲು ಮಾನವನಾಗು, ಓದಿ ಬ್ರಾಹ್ಮಣನಾಗು, ಕಾದು ಕ್ಷತ್ರಿಯನಾಗು, ಶೂದ್ರ ವೈಶ್ಯನೇ ಆಗು, ದುಡಿದು ಗಳಿಸಿ. ಏನಾದರಾಗು ನಿನ್ನ ಒಲವಿನಂತಾಗು, ಏನಾದರೂ ಸರಿಯೇ ಮೊದಲು ಮಾನವನಾಗು, ಹಿಂದೂ ಮುಸ್ಲಿಮನಾಗು, ಬೌದ್ಧ ಕ್ರೈಸ್ತನೇ ಆಗು, ಚಾರ್ವಾಕನೇ ಆಗು, ಭೋಗ ಬಯಸಿ. ಅವೆಲ್ಲಕ್ಕಿಂತ ಮೊದಲು ಮನುಷ್ಯ ಆಗು. ರಾಜಕಾರಣಿ ಆಗಬೇಡ ಅನ್ನೋದಿಲ್ಲ, ರಾಷ್ಟ್ರಭಕ್ತನೇ ಆಗಬೇಡ ಅನ್ನೋದಿಲ್ಲ, ಕಲೆಗಾರ ವಿಜ್ಞಾನಿ ಆಗಬೇಡ ಅನ್ನೋದಿಲ್ಲ. ಅವೆಲ್ಲವಕ್ಕಿಂತ ಮೊದಲು ಮನುಷ್ಯ ಆಗು. ಮನುಷ್ಯ ಹಂಗೆ ಆಗಕ್ಕಾಗೋದಿಲ್ಲ. ಇಂಥ ಜಯಂತಿಯ ತನ್ಮೂಲಕ 10 ಚಲೋ ಮಾತುಗಳನ್ನ ಕೇಳಿದಾಗ ಮನುಷ್ಯ ಹಂಗೆ ಬದುಕಿದಾಗ ಚಲೋ ಮನುಷ್ಯ ಆಗಕ್ಕೆ ಸಾಧ್ಯದೆ ಅಂತ ಅನ್ನೋದನ್ನು ಹೇಳಿಬಿಟ್ಟು, ಪೂಜ್ಯ ಮಠಾಧ್ಯಕ್ಷರಾಗಿರುವಂಥ ಸಿದ್ಧಲಿಂಗ ಮಹಾಸ್ವಾಮಿಗಳು ಪೂಜ್ಯ ಗುರುಗಳ ಜಯಂತಿ ಸಮಾರಂಭಕ್ಕೆ ನೀವು ಬರಬೇಕು ಅಂತ ಹೇಳಿ ಧಾರವಾಡ ಮುರುಘಾ ಮಠದಿಂದ ನನ್ನನ್ನು ಕೂಡ ಕರೆದು ನೇತೃತ್ವ ಸ್ಥಾನವನ್ನು ಕೊಟ್ಟು 2 ಮಾತು ಹೇಳೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳು, ಪೂಜ್ಯ ಶಿವಸಿದ್ದೇಶ್ವರ ಮಹಾಸ್ವಾಮಿಗಳು ಅನಂತ ಕೃತಜ್ಞತಾ ಪ್ರಣಾಮಗಳನ್ನು ಸಮರ್ಪಿಸಿ ನಿಮಗೆಲ್ಲ ಶುಭ ಕೋರಿ ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಶ್ರೀ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರಿಗೆ ಸಿದ್ಧಗಂಗಾ ಮಠದಿಂದ ಭಕ್ತಿ ಸಮರ್ಪಣೆ. ಪೂಜ್ಯರು ಹೇಳಿದ ಹಾಗೆ ಸಿದ್ಧಗಂಗಾ ಶ್ರೀಗಳವರಲ್ಲಿ, ಶಿವಕುಮಾರ ಮಹಾಸ್ವಾಮಿಗಳವರಲ್ಲಿ ಬಸವಣ್ಣನವರ ಭಕ್ತಿಯನ್ನು, ಸಿದ್ಧರಾಮನ ಕಾಯಕ ಯೋಗವನ್ನು, ಅಲ್ಲಮಪ್ರಭುವಿನ ಆತ್ಮಜ್ಞಾನವನ್ನು, ಅಕ್ಕ ಮಹಾದೇವಿಯ ವೈರಾಗ್ಯ ಭಾವವನ್ನು, ಚನ್ನಬಸವಣ್ಣನವರ ಕಾರ್ಯಶೀಲತೆಯನ್ನು ನಾವೆಲ್ಲ ಕಂಡಿದ್ದೇವೆ. ಇದೀಗ ಪೂಜ್ಯ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಸಿದ್ಧಲಿಂಗ ಮಹಾಸ್ವಾಮಿಗಳವರಿಗೆ ಮತ್ತು ಶಿವಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ತಮ್ಮ ಮಠದಿಂದ
ಗೌರವವನ್ನು ಸಮರ್ಪಿಸ್ತಾ ಇದ್ದಾರೆ.